ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನೂಸ್ ಕಿಚನ್. ಐ ನೋ ವಿಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು ಅಂತ. ಸೊ ನಾನಿವತ್ತು ಏನು ಯೂನಿಕ್ ಆಗಿ ರೆಸಿಪಿ ಮಾಡೋಣ ಅಂತ ಥಿಂಕ್ ಮಾಡಬೇಕಾದ್ರೆ ನನ್ನ ತಲೆಗೆ ಬಂದಿದ್ದು ನಮ್ಮ ನಾಟಿ ಸ್ಟೈಲ್ ಮಟನ್ ಸಾಂಬಾರ್. ಎಸ್, ಇವತ್ತು ನಾನು ಸಿಂಪಲ್ ಆಗಿ ಹೇಗೆ ಮಟನ್ ಸಾಂಬಾರ್ ಮಾಡಬೇಕು ಅನ್ನೋದನ್ನು ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ರೆಸಿಪಿ ನಾನು ಸ್ಕ್ರೀನಲ್ಲಿ ತೋರಿಸಿದ್ದೀನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ನಲ್ಲಿ 1 ಬೆಳ್ಳುಳ್ಳಿ, 2 ಈರುಳ್ಳಿ, 3 ರಿಂದ 4 ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ರೆಡಿ ಇದೆ. ನಾನು ಒಂದು ಪಾತ್ರೆಯಲ್ಲಿ 2 to 3 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಪೇಸ್ಟ್ ಅದನ್ನು ಆ್ಯಡ್ ಮಾಡಿದ್ದೀನಿ. ಒಂದು 2 ಮಿನಿಟ್ಸ್ ಇದು ಬಾಯ್ಲ್ ಆದಮೇಲೆ ನಾನು ಮಟನ್ ಮುಂಚೆನೇ ಅರಿಶಿನ ಮತ್ತು ಉಪ್ಪಿನ ಜೊತೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಆಯಿಲ್ನ ಕಡಿಮೆನೇ ಯೂಸ್ ಮಾಡಿದ್ದೀನಿ, ಯಾಕಂತಂದರೆ ಮಟನ್ ಜಿಡ್ಬಿಡುತ್ತೆ. ನಿಮಗೇನಾದರೂ ಜಾಸ್ತಿ ಆಯಿಲ್ ಬೇಕಂದರೆ ನೀವು ಜಾಸ್ತಿ ಆಯಿಲ್ನ ಯೂಸ್ ಮಾಡ್ಬೋದು. ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನಾವು ಒಂದು 10 ರಿಂದ 15 ನಿಮಿಷ ಮಟನ್ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಬೇಯಿಸ್ಕೊಂಡು 15 ಮಿನಿಟ್ಸ್ ಆಗಿದೆ. ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸೊ ನಾನು ಇದಕ್ಕೆ ಇವಾಗ ಖಾರದ ಪುಡಿ ಮತ್ತು ಗರಂ ಮಸಾಲಾನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಮಟನ್ ಸಾಂಬಾರ್ ರೆಡಿ ಇದೆ. ಇದಕ್ಕೆ ಒಂದು ಫೈನಲ್ ಪೇಸ್ಟ್ನ ಆ್ಯಡ್ ಮಾಡಬೇಕು. ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ 1 ಕಪ್ ತೆಂಗಿನ ತುರಿ, 1 ಸ್ಪೂನ್ ಗಸಗಸೆ ಹಾಗೆ ಬಿರಿಯಾನಿ ಮಸಾಲ, ಏನು ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, ಮೆಣಸು, ಬಿರಿಯಾನಿ ಎಲೆ ಇದೇನಿದೆ ಅದನ್ನೆಲ್ಲ ಆ್ಯಡ್ ಮಾಡಿ 1 ಹಿಡಿ ಕಡಲೆನ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಆ ಮಿಕ್ಸರ್ನ ಫೈನಲ್ ಆಗಿ ಆ್ಯಡ್ ಮಾಡಿ ಅದನ್ನು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಮುಂಚೆನೇ ಮಟನ್ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಹೊತ್ತು ಬಾಯ್ಲ್ ಮಾಡೋ ನೀಡಿಲ್ಲ. ಸೊ ನಾವು ಇದನ್ನು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡು ಮಟನ್ ಸಾಂಬಾರ್ ಫೈನಲ್ ಆಗಿ ರೆಡಿ ಇರುತ್ತೆ. ಫೈನಲ್ ಆಗಿ ಘಮ ಘಮ ಅಂತಿರೋ ಮಟನ್ ಸಾಂಬಾರ್ ರೆಡಿ ಇದೆ. ಮುದ್ದೆ ಜೊತೆ, ಅನ್ನದ ಜೊತೆ ಒಂದು ಡೆಡ್ಲಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ಲ ಮಟನ್ ಪ್ರಿಯಕರರಿಗೂ ಖಂಡಿತವಾಗ್ಲೂ ಈ ಸಾಂಬಾರು ಇಷ್ಟ ಆಗುತ್ತೆ. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಅನ್ನೋದನ್ನು. ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಐ ನೋ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡೋದನ್ನು ಲೇಟ್ ಮಾಡಿದೆ ಅಂತ, ಬಟ್ ನೆಕ್ಸ್ಟ್ ವೀಕ್ ಖಂಡಿತವಾಗ್ಲೂ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.